jungle. ಗಂಗಾವತಿ ತಾಲೂಕಿನ ಯಾದವ ಸಮಾಜದ ಬಾಂಧವರಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು. ಈ ವೇಳೆ ಶ್ರೀ ಕೃಷ್ಣನ ಭಾವಚಿತ್ರವನ್ನು ಅಲಂಕೃತ ತೆರೆದ ವಾಹನದಲ್ಲಿ ಇರಿಸಿ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ನಗರದಲ್ಲಿ ಅದ್ದೂರಿಯಿಂದ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮಳವಳ್ಳಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್, ಬಿಜೆಪಿ ಮುಖಂಡರಾದ ಚೆನ್ನಪ್ಪ ಮಳಗಿ ಹಾಗೂ ಯಾದವ ಸಮಾಜದ ಅಧ್ಯಕ್ಷರಾದ ಹನುಮೇಶ್ ಯಾದವ್ ವಕೀಲರು ಹಾಗೂ ಸಮಾಜದ ಮುಖಂಡರು, ಮಹಿಳೆಯರು ಭಾಗವಹಿಸಿದರು.
ನಾಡಿನ ಧರ್ಮಕರ್ತ, ಹಿಂದೂ ಧರ್ಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯನ್ನು ಇವತ್ತು ನಮ್ಮ ತಾಲೂಕಾ ಯಾದವ ಸಮಾಜದ ವತಿಯಿಂದ ಆಚರಣೆ ಮಾಡ್ತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೆರವಣಿಗೆ ಕಾರ್ಯಕ್ರಮದ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಹಿರಿಯ ಮುಖಂಡರು ಕೂಡ ಭಾಗವಹಿಸಲಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಪರಣ ಮುನ್ನೋಳಿ ಅವರನ್ನು, ಹಾಗೆಯೇ ಯಾವತ್ತು ನಮ್ಮ ಸಮಾಜದ ಹಿತೈಷಿಗಳು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಶ್ರೀನಾಥ್ ದಣಿಯವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಯುತ ಚೆನ್ನಪ್ಪ ಮಳಿಗೆ ಅವರು ಮತ್ತು ಹಾಗೆಯೇ ನಮ್ಮ ಸಮಾಜದ ಜೊತೆಗೆ ನಿಂತಿರ್ತಕ್ಕಂಥ ನಮ್ಮ ಗೋಳಿ ರಮೇಶ್ ಅಣ್ಣವರು, ಹಾಗೆಯೇ ಮತ್ತವರು ಅವರವರ ಹೆಸರನ್ನದೇ ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಮತ್ತು ಇತರೆ ಸಮಾಜದ ಬಂಧುಗಳನ್ನು ಪ್ರತಿಯೊಬ್ಬರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ ಈ ನಾಡಿನ ಸರ್ವ ಜನತೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಹಾಗೆಯೇ ಒಂದು ಸಾಮರಸ್ಯದಿಂದ ಬದುಕುವಂಥ ಒಂದು ಎಲ್ಲ ಜೀವನವನ್ನು ಒಂದು ಆಶೀರ್ವಾದವನ್ನು ಮಾಡಲಿ ಅಂತಂದೇಳಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಕೋರುತ್ತಾ ನಾನು ಪ್ರಾರ್ಥಿಸುತ್ತಾ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಾಥ್ ದಣಿಯವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ನಾನು ವಿನಂತಿ. ಯಾದವ ಸಮಾಜದವರು ಶ್ರೀಕೃಷ್ಣ ಜಯಂತಿ ಅಂಗವಾಗಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಯಾಕಂದರೆ ಈ ಸಮಾಜ ಭಾಳಷ್ಟು ಜನರು ಗುಡದಲ್ಲಿ, ಅರಣ್ಯದಲ್ಲಿ ಇರ್ತಕ್ಕಂಥವ್ರು ಪ್ರತಿ ವರ್ಷ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಈ ಸಮಾಜದ ಚಿಂತನೆ ಮಾಡ್ತಕ್ಕಂಥ ಒಂದು, ಯಾಕಂದರೆ ಶ್ರೀಕೃಷ್ಣ ಎಲ್ಲ ಸಮಾಜದವ್ರಿಗೆ, ಎಲ್ಲ ಧರ್ಮದವ್ರಿಗೆ ಬೇಕಾಗಿರ್ತಕ್ಕಂಥವ್ರು. ಆದರೆ ನಮ್ಮ ಇವರ ಅದೃಷ್ಟ ಯಾದವ ಕುಲದಲ್ಲಿ ಜನಿಸಿ, ಯಾದವ ಕುಲದಲ್ಲಿ ಅವರು ಪವಿತ್ರವಾದಂಥ ಈ ಕುಲ ಇದು. ಯಾಕಂದರೆ ಕೃಷ್ಣನೇ ಜನ್ಮ ಕೊಂಡಿದ್ದಾರೆ ಅಂದರೆ ಇದು ಭಾಳ ಪುಣ್ಯದ ಸಮಾಜ ಇದು. ಅದರಿಂದ ಇವತ್ತು ನಾವೆಲ್ಲರೂ ಈ ಭಗವಂತನ ಒಂದು ಜಯಂತ್ಯೋತ್ಸವ ಅಂಗವಾಗಿ ನಾವೆಲ್ಲ ನಿಂತಿದ್ದೀವಿ. ಮುಂದೆ ಈ ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಬೆಳೀತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಯಾಕಂದರೆ ಬರೀ ಜಯಂತ್ಯೋತ್ಸವಗಳು ಆಗಬಾರ್ದು. ಈ ಸಮಾಜದ ಎಷ್ಟು ನಾವು ಅಭಿವೃದ್ಧಿ ಪಡಿಸ್ತೀವಿ ಅಷ್ಟು ಆ ಕೃಷ್ಣ ಪರಮಾತ್ಮನಿಗೆ ಸಂತೋಷವಾಗ್ತದೆ. ಯಾಕಂದರೆ ಈ ಸಮಾಜ ನಟ್ಟು ಕಡ್ಡಿ ಅರಣ್ಯವಾಸಿ ಇರ್ತಕ್ಕಂಥವ್ರು. ಅದರಿಂದ ನಾವೆಲ್ಲರೂ ಪ್ರತಿ ವರ್ಷ ಈ ವರ್ಷ ಯಾವ ಥರ ಈ ಸಮಾಜದ ಏಳಿಗೆಗಾಗಿ ನಾವಾಗಲಿ, ಪರಣ್ಣವರಾಗಲಿ, ಇವತ್ತು ಪಕ್ಷಾತೀತವಾಗಿ ಈ ಸಮಾಜದ ಜನರ ಅಭಿವೃದ್ಧಿಗೆ ನಾವು ನಿಂದಿರಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ನಮ್ಮ ಯಾದವ ವಕೀಲರು ಕೂಡ ಇದ್ದಾರೆ ಮತ್ತು ಅನೇಕ ಸಮಾಜದ ಮುಖ್ಯಸ್ಥರು ನಮ್ಮನ್ನು ಕರೆಸಿ ಇವತ್ತು ಈ ಸಮಾಜದ ಒಂದು ಭಗವಂತನ ಆಶೀರ್ವಾದ ಪಡಲಿಕ್ಕೆ ನಮಗೆಲ್ಲರಿಗೂ ಅವಕಾಶ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ, ಶ್ರೀಕೃಷ್ಣ ಜಯಂತ್ಯೋತ್ಸವ ಇಡೀ ಗಂಗಾವತಿ ನಗರಕ್ಕೆ, ಎಲ್ಲ ಸಮಸ್ತ ನಾಗರಿಕರಿಗೆ ಭಗವಂತನ ಆಶೀರ್ವಾದ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಯಾದವ ಸಮಾಜದ ಬಂಧುಗಳು ಗಂಗಾವತಿ ನಗರಕ್ಕೆ ಬಂದಾಗ, ಗಂಗಾವತಿ ನಗರದಲ್ಲಿ ಸರ್ಕಾರದ ಆದೇಶ ರೀತಿಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಪ್ರಾರಂಭವಾದ ದಿನಾಂಕದಿಂದ ಇವತ್ತಿನವರೆಗೂ ಕೂಡ ಸದಾ ನಮ್ಮ ಶ್ರೀನಾಥ್ ದಣಿಯವರು ಕಲ್ಯಾಣ ಮಂಟಪವನ್ನು ಕೊಡುತ್ತಾ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಡುತ್ತಾ ಅವಕಾಶವನ್ನು ನೀಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿದ್ದೀವಿ. ಹಾಗೆಯೇ ಪ್ರತಿ ವರ್ಷವೂ ಕೂಡ ತಾವು ಎಲ್ಲೇ ಇದ್ರೂ ಯಾವುದೇ ಕಾರ್ಯಕ್ರಮವನ್ನು ಬಿಟ್ಟರೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಮಾತ್ರ ನಮ್ಮ ಗಂಗಾವತಿಯ ಈರುವರು ನಾಯಕರಾಗಿರ್ತಕ್ಕಂಥ ರಾಮಲಕ್ಷ್ಮಣ ಅಂತ ನಾನು ಅವ್ರನ್ನ ಕರೀಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಆ ಈರುವರು ರಾಮಲಕ್ಷ್ಮಣ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಇದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ತರೋದ್ರ ಮೂಲಕ, ಹಾಗೆಯೇ ನಮ್ಮ ಸಮಾಜದ ಜನತೆಗೆ ತಮ್ಮದೇ ಆಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿರತಕ್ಕಂಥ ಹಿರಿಯ ನಾಯಕರನ್ನು ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಶ್ರೀಯುತ ಪರಣ ಮುನ್ನೋಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಅವ್ರನ್ನ ವಿನಂತಿ ಮಾಡ್ತಾರೆ. ಒಂದು ಪದ್ಧತಿಯಂತೆ ನಮ್ಮೆಲ್ಲರ ಆರಾಧ್ಯ ದೇವ, ಹಿಂದೂ ಸಮಾಜದ ಒಂದು ದೊಡ್ಡ ಶಕ್ತಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಆದಿಶೈಲಿ ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯನ್ನು ಅದ್ದೂರಿಯಾಗಿ ಯಾದವ ಸಮಾಜದ ಬಂಧುಗಳು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆತ್ಮೀಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರಂಥ HR ಶ್ರೀನಾಥ್ ದಣಿಯವರೇ, ಯಾದವ್ ವಕೀಲರೇ, ನಮ್ಮ ಚೆನ್ನಪ್ಪ ಮಳಿಗೆಯವರೇ, ಸಮಾಜದ ಎಲ್ಲ ಹಿರಿಯರೇ, ಸ್ನೇಹಿತರೆ, ನಿಜವಾಗಿಯೂ ಅದನ್ನು ನಮ್ಮ ಒಂದು
ಈ ಶ್ರೀಕೃಷ್ಣ ಪರಮಾತ್ಮನ ಆದರ್ಶ ಅವ್ರು ಮಾಡಿದಂಥ ಕಾರ್ಯ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಆದ ಕಾರಣ ಪ್ರತಿಯೊಂದು ಸಂದರ್ಭದಲ್ಲಿ ಸಹಿತ ಅದು ಸಹಿತ ಒಂದು ಒಳ್ಳೆಯ ನಮಗೊಂದು ಸುಯೋಗ ಅಂತ ನಾವು ಭಾವಿಸ್ತಾ ಇದ್ದೀವಿ. ಶ್ರೀಕೃಷ್ಣ ಪರಮಾತ್ಮನ ಜಯಂತಿಯಲ್ಲಿ ಭಾಗವಹಿಸುವ ಜೊತೆಗೆ ಇವತ್ತು ಎಲ್ಲರಿಗೂ ಸಹಿತ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಜೊತೆಗೆ ಆ ಭಗವಂತ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಒಳ್ಳೆಯವರಾಗಿ ಮತ್ತು ವಿಶೇಷವಾಗಿ ಆ ಸಮಾಜ ಸ್ವಾಭಿಮಾನಿ ಸಮಾಜ, ಅರಣ್ಯದಲ್ಲಿ ವಾಸ ಮಾಡುವಂಥ ಸಮಾಜ, ಕಷ್ಟಜೀವಿ ಸಮಾಜ, ಆದರೂ ಸಹಿತ ಎಲ್ಲರೂ ಕರೆದುಕೊಂಡು ಒಂದು ಸಮಾಜ ಅಂದರೆ ಯಾದವ್ ಸಮಾಜ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಈಗಾಗಲೇ ನಮ್ಮ ಸಿದ್ಧಾರ್ಥನಿಯವರು ಹೇಳಿದಾಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಬೇಕಾಗಿದೆ. ಆದಷ್ಟು ಎಲ್ಲರೂ ಒಕ್ಕೂಟದಿಂದ ಒಕ್ಕಟ್ಟಿನಿಂದ ಆ ಸಮಾಜವನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಸಮಾಜದ ಎಲ್ಲ ಬಂಧುಗಳಿಗೂ ಸಹಿತ ಈ ಶ್ರೀಕೃಷ್ಣ ಪರಮಾತ್ಮ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಗಂಗಾವತಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಭಾಗವಹಿಸಿದಂಥ ನಮ್ಮೆಲ್ಲರ ಹಿರಿಯರು, ಮಾಜಿ ಶಾಸಕರುಗಳಾದಂಥ ಎಚ್ ಆರ್ ಶ್ರೀನಾಥ್ ಅವರೇ, ಪ್ರಣ ಮುರಳಿ ಅವರೇ, ಹಾಗೆ ಸಮಾಜದ ಹಿರಿಯರು ಸಹೋದರಂಥ ಯಾದವ್ ವಕೀಲರೇ, ಯಾದವ ಸಮಾಜದ ಎಲ್ಲ ಬಂಧುಗಳೇ, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರೀ ಯಾದವ ಸಮಾಜಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯಕ್ಕೂ ಸಹ ಶ್ರೀಕೃಷ್ಣ ಭಗವದ್ಗೀತೆಯ ಒಳ್ಳೆಯ ವಿಚಾರಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಈ ನಾಡಿನಲ್ಲಿ, ಈ ದೇಶದಲ್ಲಿ, ಇವತ್ತು ಈ ವಿಶ್ವದಲ್ಲಿ ಉತ್ತಮ ವಿಚಾರಧಾರೆಗಳನ್ನು ಭಗವದ್ಗೀತೆಯ ಮೂಲಕ ಕೊಡೋದ್ರ ಮುಖಾಂತರ ಎಲ್ಲರಿಗೂ ಆದರ್ಶಪ್ರಾಯವಂತ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಮತ್ತು ಯಾದವ ಸಮಾಜ ಮತ್ತು ಶ್ರಮಿಕ ವರ್ಗವಾಗಿದ್ದರೂ ಸಹ ಎಲ್ಲ ಸಮುದಾಯವೊಂದಿಗೆ ಇವತ್ತು ಸೋದರತ್ವ ಬಾಂಧತ್ವವನ್ನು ಹೊಂದಿದೆ. ಹೀಗಾಗಿ ಇವತ್ತು ಎಲ್ಲರಿಗೂ ಸಹ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ತಿಳಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದಾರೆ.